ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿಯ ರಾಹುಲ್ ಮಾಡುವ ಪ್ರೀತಿಯ ಸ್ವಾಗತ. ನನ್ನ ಜೊತೆ ಇವತ್ತು ಚೈತ್ರ ಅವರಿದ್ದಾರೆ. ಚೈತ್ರ ಅವ್ರ ಜೊತೆ ನಾನಿದ್ದೀನಿ. ನಮ್ಮಿಬ್ಬರ ಜೊತೆ ಯಾರಿರ್ತಾರ ಅನ್ನೋದೇ ಒಂದು ವಿಚಾರ. ಸೊ ಹೇಳ್ಕೊಳಕ್ಕೆ ಅವ್ರು ನಮ್ಮ ಬಾಸ್. ಸೊ ಬಾಸ್ ಆಗಿರೋದ್ರಿಂದ ನೀವು ಕರ್ಕೊಂಡು ಬರ್ತೀರಾ, ನಾವು ಅವ್ರಿಗೆ ಇಂಟ್ರೊಡಕ್ಷನ್ ಕೊಡ್ತೀವಿ. ಥ್ಯಾಂಕ್ ಯು. ನಮ್ಮ ಬಾಸ್ ಬಗ್ಗೆ ಹೇಳ್ಬೇಕಂದ್ರೆ, ಶಿ ಈಸ್ ವೆರಿ ಡೌನ್ ಟು ಅರ್ತ್, ವೆರಿ ಸಿಂಪಲ್, ವೆರಿ ಕೈಂಡ್, ವೆರಿ ಕೇರಿಂಗ್. ಇದೇ ಥರ ನಾನು ಇನ್ನ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಕತ್ನೋ ಬಂದ್ಬಿಡುತ್ತೆ. ಸೊ ಆದ್ರಿಂದ ತುಂಬ ಡಿಲೇ ಮಾಡಿದೆ. ನಮ್ಮ ಬಾಸ್ ಹಾಗೆ ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೂ ಕೂಡ ಒಂಥರ ಬಾಸ್ ಥರನೇ, ಯಾಕಂದ್ರೆ ಅವರು ಪ್ರೊಡ್ಯೂಸರ್ ಈ ಕಾರ್ಯಕ್ರಮಕ್ಕೆ. ಸೊ ಲೆಟ್ಸ್ ವೆಲ್ಕಮ್ ಪ್ರಿಯಾ ಮ್ಯಾಮ್. ನಾನು ಅವ್ರಿಗೆ ಕಬಾಲಿ ಅಂತ ಹೇಳ್ತೀನಿ. ನಮಸ್ತೆ, ಬನ್ನಿ ಅಮ್ಮಾಯಿಗರು. ವೆಲ್ಕಮ್ ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ಚೈತ್ರ ಅವರೇ, ಸಾರಿ, ನಿಮ್ಮ ಕೆಲಸ ನಾನು ಸ್ವಲ್ಪ ಮಾಡಿದೆ. ಅದು ನಿಮ್ಗೆ ಕುಕ್ಕರಿ ಶೋ ಮಾಡೋ ಅಭ್ಯಾಸ ಇದೆ ಅಲ್ವಾ? ನಾನು ಏನ್ ಕೊಟ್ರೆ ಮಾಡ್ತೀನಿ, ಕುಕ್ಕರಿ ಅಂತಲ್ಲ, ಏನಿದ್ರು ರೆಡಿ. ಸೊ ಲೆಟ್ಸ್ ಕಂಟಿನ್ಯೂ. ಎಸ್. 1 ಸೆಕೆಂಡ್. ನೀವು ಶುರು ಮಾಡಕ್ ಮುಂಚೆ ಪ್ರೀವಿಯಸ್ ಎಪಿಸೋಡ್ ಎಲ್ಲ ನೋಡಿದಿರಲ್ಲ, ಇವ್ರಿಗೆ ಪ್ರಪೋಸ್ ಮಾಡಿದ್ದು ಆಯ್ತು, ಇಬ್ರು ಒಟ್ಟಿಗೆ ಬ್ಲ್ಯಾಕ್ ಅಲ್ಲೇ ಬಂದಿದ್ದಾರೆ ಇವತ್ತು. ನೋಡಿ ಏನ್ ನಡೀತಾ ಇದೆ ಇಲ್ಲಿ, ನಿಮ್ಗೆ ಗೊತ್ತಿಲ್ಲದೆ. ಇದು ಪ್ರೀತಿ ಅಂತ ನಾನು ಇವಾಗ ಬರ್ತಾ ಇದ್ದಂಗೆ ಒಂದು ಬಾಂಬ್ ಹಾಕಿದ್ರು ನಮ್ಮ ಬಾಸು. ಇರ್ಲಿ. ಪ್ರಿಯಾ ಇಸ್ ಕಬಾಲಿ. ಸೊ ಕಬಾಲಿ ಯಾಕೆ? ಐ ಡೋಂಟ್ ನೋ. ಇಲ್ಲ, ಏನಂದ್ರೆ ಶಿ ಈಸ್ ಒಂದ್ ಕಡೆ ವೆರಿ ಕೇರಿಂಗ್, ವೆರಿ ಸಾಫ್ಟ್ ಸ್ಪೋಕನ್, ವೆರಿ ಡೌನ್ ಟು ಅರ್ತ್ ಎಲ್ಲ. ಬಟ್ ಇನ್ನೊಂದು ರೂಪನೂ ಇರುತ್ತೆ, ಬಟ್ ಅವರಲ್ಲಿ ಇಲ್ಲ. ಬಟ್ ಯಾವುದೇ ಒಂದು ಈವೆಂಟ್ ಇರಲಿ, ಇವಾಗ ನಮ್ದು ಈವೆಂಟ್ ಲಾಂಚ್ ಆಯಿತು. ಸೊ ಚಾರು ಶರ್ಮಾ ಅನ್ನೋರು ಒಂದು ದೊಡ್ಡ ಕಾಮೆಂಟೇಟರ್, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಅವ್ರು ಮಾತಾಡಿದ ತಕ್ಷಣ ನಾವೆಲ್ಲ ಹಿಂಗೆ ನೋಡ್ತಾ ಇದ್ವಿ, ಇಂಗ್ಲೀಷ್ ಆ ರೇಂಜಿಗೆ ಮಾತಾಡ್ತಾರೆ. ನಾವು ಹಿಂಗೆ ನೋಡ್ತಾ ಇದ್ವಿ. ಕೊನೆಗೆ ಓಕೆ ಲೆಟ್ಸ್ ವೆಲ್ಕಮ್ ಪ್ರಿಯಾ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟರು ಪ್ರಿಯಾ ಮ್ಯಾಮ್ಗೆ. ಇವ್ರು ಮೈಕ್ ಇಸ್ಕೊಂಡು ಇವ್ರು ಮಾತಾಡಿದ್ರು. ನಾವು ಯಾವ ಥರ ನೋಡ್ತಾ ಇದ್ವಿ, ಚಾರು ಶರ್ಮಾ ಆ ಥರ ನೋಡ್ತಾ ಇದ್ರು ಅಂತ. ಎವ್ರಿ ಒನ್ ವೇರ್ ಶಾಕ್ಡ್. ಎಲ್ಲ ಕ್ಯಾಮ್ರಾಸ್ ಇವ್ರಿಗೆ ಪ್ಯಾನು. ಇವ್ರು ಮಾತಾಡಿದ್ದು ಆ ಒಂದು ಫ್ಲೂಯೆನ್ಸಿ, ಆ ಒಂದು ಕಮಾಂಡ್ ಓವರ್ ಅ ಲ್ಯಾಂಗ್ವೇಜ್ ಆ್ಯಂಡ್ ವಾಟ್ ಶಿ ಈಸ್ ಟಾಕಿಂಗ್ ಅಲ್ಟಿಮೇಟ್ ಆಗಿತ್ತು. ಸೊ ಅವತ್ತಿಂದ ಒಂದು ಕಬಾಲಿ ಅಂತ ಒಂದು ಹೆಸರಿಟ್ಬಿಟ್ವಿ ಅವ್ರಿಗೆ. ಥ್ಯಾಂಕ್ ಯು. ಹಂಗಿದ್ರೆ ಓಕೆ. ಸೊ ಪ್ರಿಯಾ, ಇದು ನಿಮ್ಮ ಫಸ್ಟ್ ಪ್ರೊಡಕ್ಷನ್, ಸ್ಟಾರ್ ಸವಿರುಚಿ ನಿಮ್ಮ ಫಸ್ಟ್ ಪ್ರೊಡಕ್ಷನ್. ಹೇಗೆ ಅನ್ನಿಸ್ತಾ ಇತ್ತು? ಹೇಗಿದೆ ಎಕ್ಸ್ಪೀರಿಯನ್ಸ್? ಇವತ್ತಂತೂ ಬಹಳ ಸಂತೋಷ ಆಗ್ತದೆ. ನನ್ನ ಶೋಗೆ ನನಗೆ ಒಂದು ಗೆಸ್ಟ್ ಆಗಿ ಕರೆದಿದ್ದಾರೆ ಅಂದರೆ ಸ್ಪೆಷಲ್ ಇವತ್ತು. ಅಫ್ಕೋರ್ಸ್ ನನಗೆ ತುಂಬ ಆಪ್ತರು ನೀವಿಬ್ರು. ಐ ಆಮ್ ವೆರಿ ಹ್ಯಾಪಿ ಟು ಬಿ. ಥ್ಯಾಂಕ್ ಯು. ಇವತ್ತು ನಮ್ಮ ಪ್ರೊಡ್ಯೂಸರ್ ಅಡುಗೆ ಮಾಡ್ತಾರೆ ಸ್ಟಾರ್ ಸವಿರುಚಿನಲ್ಲಿ. ನೋ ಚಾನ್ಸ್. ಅವ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಬಟ್ ನಮ್ಮ ಬಾಸ್ ಅಂತ ಕರೆದಾದ್ಮೇಲೆ ಅವ್ರು ಕರೆಸಿ ಕೆಲಸ ಕೊಟ್ರೆ ಸರಿ ಇರಲ್ಲ. ಸೊ ಇವತ್ತು ನಾನೇ ಅಡುಗೆ ಮಾಡ್ತೀನಿ. ಸೊ ಇವತ್ತು ಕಬಾಲಿ ಶಿಷ್ಯ ಅಡುಗೆ ಮಾಡ್ತಾರೆ. ಹಂಗಿದ್ರೆ ಬನ್ನಿ, ನೀವೇ ನಿಂತ್ಕೊಳ್ಳಿ ಇಲ್ಲಿ. ಸೊ ಪ್ಲೀಸ್ ಟು ದ ಆನರ್ಸ್. ಸೊ ಥ್ಯಾಂಕ್ ಯು. ಏನ್ ಮಾಡ್ತೀರಾ ಇವತ್ತು ನನಗೆ? ವೆಜಿಟೇರಿಯನ್ ದಿನ ಒಂದು ಗುರುವಾರ ಅಂತ ಬಂದಾಗ ನಮ್ಮ ತಾಯಿ ಇದು ಒಂದು ಕಂಡಿಡಿದ್ರು, ಶ್ಯಾಮ್ ಗಡ್ಡೆ ಅಂತ ಇದ್ರ ಹೆಸರು. ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ. ಎಲ್ಲ ವೆಜಿಟೇರಿಯನ್ಸ್ಗೆ ಫಿಶ್ ತಿಂದಂಗೆ ಇರುತ್ತೆ ಫೀಲು. ಹೌದಾ? ಸೊ ಇವತ್ತು ಯೂಶಲಿ ನಾವು ಇವತ್ತು ಟ್ರೈ ಮಾಡಾದ್ಮೇಲೆ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿದಾಗ ನಿಮ್ಗೊಂದು ಫೀಲ್ ಗೊತ್ತಾಗುತ್ತೆ ಇದು ಎಷ್ಟು ಟೇಸ್ಟಿ ಇರುತ್ತೆ ಅಂತ. ಸೊ ವೀಕ್ಷಕರೇ, ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ ಮೇಡ್ ಬೈ ರಾಹುಲ್, ಇನ್ವೆಂಟೆಡ್ ಬೈ ಲಲ್ಲಿ. ಸೊ ಇವತ್ತು ಇದು ವಿಶೇಷ. ಸೊ ನೋಡೋಣ. ಸೊ ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈಗೆ ಏನ್ ಬೇಕಾಗುತ್ತೆ? ಶ್ಯಾಮ್ ಗಡ್ಡೆ ಕ್ರಿಸ್ಪಿ ಫ್ರೈ ಮಾಡ್ಬೇಕಂದ್ರೆ ನಮಗೆ ಬೇಕಾಗಿರೋದು ಶ್ಯಾಮ್ ಗಡ್ಡೆ, ಓಕೆ, ಕಾರ್ನ್ಫ್ಲವರ್, ಓಕೆ, ಲೆಮನ್, ಉಪ್ಪು, ಖಾರದ ಪುಡಿ, ವಿನಿಗರು, ಅರ್ಶಿನ. ಓಕೆ. ಸೊ ಸ್ಟಾರ್ಟ್ ಮಾಡೋಣ. ಎಸ್. ಒಂದು ಕುಕ್ಕರ್. ಅಮ್ಮಗಾರು, ನೀವು ಇದು ಕಲ್ತಿದ್ದೀರಲ್ಲ? ಅಫ್ಕೋರ್ಸ್ ಅವ್ನು ಒಂದ್ಸತಿ ಮಾಡಿಕೊಟ್ಟಿದ್ದಾನೆ ಮನೇಲಿ, ತುಂಬಾ ಇಷ್ಟಪಟ್ಟೆ. ವೆರಿ ನೈಸ್. ಸೊ ಫಸ್ಟು ನೀರು ಹಾಕೊಳ್ಬೇಕು. ಸೊ ಇದು ಆಕ್ಚುಲಿ ಪ್ರಿಯನ್ ಫೇವ್ರೆಟ್ಸ್, ಒನ್ ಆಫ್ ಯೋರ್ ಫೇವ್ರೆಟ್. ಅಡುಗೆ ವಿಚಾರದಲ್ಲಿ ಅಡುಗೆ ಮಾಡೋಕ್ಕಿಂತ ಅದನ್ನ ಸವಿಯೋದು ಅದರಲ್ಲಿ ಬೆಟರ್ ಇದ್ದೀವಿ ನಾವು. ಸೊ ಇವಾಗ ನೀರು ಹಾಕಾದ್ಮೇಲೆ ಸೊ ಇದನ್ನ ತೊಳ್ಕೊಳ್ಬೇಕಲ್ವಾ? ಫಸ್ಟ್ ತೊಳೆದಿರ್ಬೇಕು. ಓಕೆ. ಸೊ ಈ ಶ್ಯಾಮ್ ಗಡ್ಡೆ ನೀವು ಕುಕ್ಕರಲ್ಲಿ ಹಾಕಿದಾಗ ಇಟ್ ಶುಡ್ ಬಿ ನೀರಲ್ಲಿ ಕವರ್ ಆಗಿರ್ಬೇಕು. ಓಕೆ. ಸೊ ಅದು ಬೇಯಕ್ಕೆ ಈಸಿ ಆಗುತ್ತೆ. ಸೊ ಕುಕ್ಕರು ಮಿನಿಮಮ್ ಆಫ್ 2 ವಿಸಿಲ್ಸ್. ಓಕೆ. 2 ವಿಸಿಲ್ ಬರೋ ತನಕ ಅದು ಬೇಯಬೇಕು. ಸೊ ಇವಾಗ ಅದು ಬೇಯೋವರೆಗೂ. ಸೊ ಪ್ರಿಯಾ,
ಹೇಳಿ. ರೆಬೆಲಿ ಸ್ಟಾರ್ ಮೂವಿ ಬಗ್ಗೆ ಏನ್ ಹೇಳ್ತೀರಾ? ಅದೊಂದು ದೊಡ್ಡ ಕತೆ. ಓಕೆ. ಸೊ ನಾನು ಎಲ್ಲೋ ಕ್ಯಾಲ್ಕಟಾ ಹೋಗಿದ್ದೆ ಒಂದು ಹಾಲಿಡೇಗೆ. ಇಟ್ ವಾಸ್ ಅರೌಂಡ್ ನನ್ನ ಬರ್ತ್ಡೇ ಟೈಮಲ್ಲಿ. ವಾಪಸ್ ಬರಬೇಕಾದ್ರೆ ನಮ್ಮ CCL ಟೀಮಲ್ಲಿ ಮೋಸ್ಟ್ ಯಂಗೆಸ್ಟ್ ಸ್ವೀಟೆಸ್ಟ್ ಬಾಯ್ ಇವನು. ಸೊ ಇವನು ಹೇಳಿದ ಮಾತೆಲ್ಲ ನಾನು ಕೇಳ್ತೀನಿ ಅಂತ ಬೇರೆ ಎಲ್ಲರಿಗೂ ಗೊತ್ತಿದೆ. ಸೊ ಅವನ ಕೈಯಲ್ಲಿ ಅವ್ರು ನನಗೆ ಫೋನ್ ಮಾಡಿಸಿ, ಈ ಥರ ನನಗೊಂದು ಆಫರ್ ಬಂದಿದೆ, ನನ್ನ ಫಿಲಮ್ ಲಾಂಚ್ ಆಗ್ತಾ ಇದೆ, ಇದು ಹೆಸರು ಟೈಟ್ಲು, ಇಲ್ಲಿ ನಾಳೆ ನೀವು ಬರಲೇಬೇಕು ಅಂತ. ನಾನು ಹೆಚ್ಚಿಗೆ ಅಷ್ಟು ಆಚೆ ಹೋಗೋದು ಅಂತಲ್ಲ, ಅಷ್ಟು ಪಾರ್ಟೀಸಿಗೆಲ್ಲ ಹೋಗೋ ಥರ ಅಲ್ಲ ನಾನು. ಸೊ ಆಯಿತು ಬಿಡೋ, ನೀನು ಕರೆದಿದ್ಯಾ, ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ಮಾರನೇ ದಿನ ನಾನು ಹೋಟೆಲ್ ರೂಮಿಗೆ ಹೋದೆ. ಒಂದು ಲಾಂಚಿಗೆ ನೀವು ಏನೇನು ನೋಡ್ತೀರೋ ಅದೆಲ್ಲ ಇತ್ತು ಅಲ್ಲಿ. ಬೋರ್ಡ್ಸ್ ಇತ್ತು, ಒಂದು ದೀಪ ಹಚ್ಚಕ್ಕೊಂದು ದೀಪ, ಪ್ರೆಸ್ ಅವ್ರು ಕೂತಿದ್ದಾರೆ, ಜನ ಇದ್ದಾರೆ. ನಾನು ಹೋಗಿ ಅಲ್ಲಿ ಕೂತ್ಕೊಂಡೆ. ದರ್ಶನ್ ಅವರಿದ್ರು, ಶ್ರೀಶಾಂತ್ ಅವರು, ಬಿಗ್ ಡಿಗ್ನಿಟರೀಸ್, ಬಿಗ್ ನೇಮ್ಸ್ ಅವರೆಲ್ಲ ಡಯಸ್ ಮೇಲೆ ಕೂತಿದ್ದಾರೆ. ಸೊ ನಾನು ಒಂದು ಕಡೆ ಕಾರ್ನರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಎಲ್ಲರೂ ಫಂಕ್ಷನ್ ಸ್ಟಾರ್ಟ್ ಮಾಡಿಸಿದ್ರು. ಯಥಾ ಪ್ರಕಾರ ಹೀರೋ ಮಾತಾಡಬೇಕು, ಪ್ರೊಡ್ಯೂಸರ್ ಮಾತಾಡಬೇಕು, ಎಲ್ಲರೂ ಪ್ರೆಸ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಗುರು ಕಿರಣ್ ಅವ್ರು ಕೂತಿದ್ದಾರೆ, ಮ್ಯೂಸಿಕ್ ಮಾಡ್ತೀನಿ ಅದು ಇದು ಅಂತ, 9 ಕೋಟಿದ ಪ್ರಾಜೆಕ್ಟು ಅದು ಇದು ಅಂತ. ನನಗೆ ಭಾಳ ಸಂತೋಷ ಆಯಿತು ನಮ್ಮ ರಾಹುಲಿಗೆ ಒಂದು ಫಿಲಮ್ ಲಾಂಚ್ ಆಗ್ತಾ ಇದೆ ಅಂತ. ಕೊನೆಗೆ ನೋಡಿದರೆ ರೂಮಲ್ಲಿ ಒಬ್ಬರು ಹೆಂಗಸರು ಇಲ್ಲ, ನಾನು ಒಬ್ಳೇ ಕೂತಿದ್ದೀನಿ ಅಲ್ಲಿ. ಮಿಕ್ಕಿದೆಲ್ಲ ಗಂಡಸ್ರೆ. ನನಗೆ ಸಡನ್ ಐ ರಿಯಲೈಸ್ ದಟ್ ಅವ್ರು ಅರುಣ್ ಸಾಗರ್ ಅವ್ರ ಕಾರ್ಯಕ್ರಮ ನಡೆಸ್ತಾ ಇದ್ರಲ್ಲ, ಅವ್ರು ಬಂದು ಈಗ ನಮ್ಮ ಮಧ್ಯದಲ್ಲಿ ಒಬ್ಬರೇ ಹೆಂಗಸಿದ್ದಾರೆ, ಅವ್ರ ಕೈಯಲ್ಲೇ ನಾವು ದೀಪ ಬೆಳಗ್ಸೋಣ ಅಂತ. ನನಗೆ ಶಾಕ್ ಆಗೋಯ್ತು. ಆಯಿತು ಸರಿ, ಓಕೆ ಮಾಡಿಸೋಣ ಅಂತ ಅವ್ರು ಎಲ್ಲ ದೀಪ ಬೆಳಗ್ಗೆ ಆಯಿತು. ರಾಹುಲ್ ಬಗ್ಗೆ 2 ಮಾತಾಡಿ ಅಂತ ಅಂದರು. ಮೈಕ್ ತಗೊಂಡ ತಕ್ಷಣ ಎಲ್ಲ ಕಿರ್ಚಾಡ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ. ದಿಸ್ ಎಂಟೈರ್ ಸೆಟಪ್ ಸುಮ್ಮನೆ ನಂಗೆ ಸರ್ಪ್ರೈಸ್ ಕೊಡಕ್ಕೆ ಮಾಡಿರೋದವರು. ವಾವ್, ಇಷ್ಟು ಜನ. ರಿಯಲಿ ಒನ್ ವೆರಿ ವೆರಿ ಸ್ಪೆಷಲ್ ಡೇ ಫಾರ್ ಮಿ ದಟ್ ವಾಸ್. ಆಮೇಲೆ ಹಿಂದ್ಗಡೆಯಿಂದ ಎಲ್ಲ ಹೆಂಗಸರು, ಆಲ್ ದ ವೈಫ್ಸ್, ಫ್ರೆಂಡ್ಸ್ ಎಲ್ಲರೂ ಆಚೆ ಬಂದು ರಿಯಲಿ ನೈಸ್. ಸೋ ನೈಸ್. ಟೈಟಲ್ ಆಫ್ ದ ಸಿನಿಮಾ ರೆಬೆಲಿ ಸ್ಟಾರ್ ಅಂತ. ರೆಬೆಲಿ ಸ್ಟಾರ್ ನನ್ಗೆ ಆವಾಗಲೂ ಗೊತ್ತಾಗಿಲ್ಲ ನೋಡಿ. ರೆಬೆಲಿ ಸ್ಟಾರ್ ಅಂತ ಏನೇನೋ ಕೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಪ್ರೆಸ್ ಅವರೊಬ್ರು ಗುರು ಕಿರಣಿಗೆ ಕೇಳಿದ್ರು, ಈ ಫಿಲ್ಮಲ್ಲಿ ನಿಮ್ಮ ಫೇವ್ರೆಟ್ ಹಾಡು ಏನು? ಅದಕ್ಕೆ ಅವರು ಬಕ್ರಾ ಅಂತ ಒಂದು ಹಾಡಿದೆ, ಬಕ್ರಾ ಅಂತ ಅವ್ರು ನನಗೆ ಬಕ್ರಾ ಮಾಡ್ತಾ ಇದ್ರಲ್ಲಿ. ಆವಾಗಲೂ ನನಗೆ ಗೊತ್ತಾಗಿಲ್ಲ. ಇವೆಲ್ಲ ಮಾಡ್ತಾರೆ ನೋಡಿ ತರ್ಲೆಗಳು. ಸೊ ಇವಾಗ ಇದು ಬೆಂದಿದೆ ಅಲ್ವಾ? ಯಾ, ಸೊ 2 ವಿಸಿಲ್ ಬರೋ ತನಕ ಚೆನ್ನಾಗಿ ಬೇಯಬೇಕು. ಓಕೆ. ಸೊ 2 ವಿಸಿಲ್ ಬಂದಾಗಿದೆ. ಓಕೆ. ಸೊ ಕುಕ್ಕರ್ ಅವ್ನು ಮಾಡೋದು ನೋಡಿ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆಕ್ಚುಲಿ ನಾನು ಬಿಟ್ಟಿದ್ರೆ ನಾನು ಮಾಡ್ಬಿಡ್ತಿದ್ದೆ. ಹೌದಾ? ಅಷ್ಟು ಚೆನ್ನಾಗಿ ಅವನು ಅಷ್ಟು ವರ್ಷದಿಂದ ಮಾಡ್ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಇವ್ರು ಮಾಡ್ಲಿ, ನೀವು ರೆಸಿಪಿ ಹೇಳಿ. ಓಕೆ, ನೀವು ಇನ್ಸ್ಟ್ರಕ್ಟ್ ಮಾಡಿ ಅವ್ರಿಗೆ. ಹಾಂ. ಸೊ ಇವಾಗ 4 ಮೊಟ್ಟೆ. ಸೊ ನೀವಿಬ್ರು ನಿಮ್ಮ ಹೆಂಡತಿದಿರ್ಗೆ ನಾನ್ ವೆಜಿಟೇರಿಯನ್ಸ್ ಅಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ವೆಜಿಟೇರಿಯನ್ ಅಲ್ಲಾದ್ರೂ ಏನಾದ್ರು ಮಾಡ್ಕೊಡ್ತೀರಾ? ನಿಮ್ಗೆ ಏನೇನೋ ಬರುತ್ತಾ ವೆಜಿಟೇರಿಯನ್? ಗೊತ್ತದೆ. ಹಾಂ. ಟೊಮಾಟೊ ಕರಿ, ಹಾಂ, ಬಿಸಿಬೇಳೆ ಬಾತು, ಪೊಂಗಲ್ಲು, ಸ್ವಲ್ಪ ಇದು ಮೊಸರನ್ನ. ಅಂದ್ರೆ ಮೊಸರನ್ನ ಯಾರು ಬೇಕಾದ್ರೆ ಮಾಡ್ತೀನಿ. ಇಲ್ಲ, ನಾನು ಬಾದಾಮಿ ಗೋಡಂಬಿ ಅವೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ತುಂಬಾ ಚೆನ್ನಾಗಿರ್ತದ ಕಣ. ಅದನ್ನ ಎರ್ಚೋದು. ನಾನು ವೆಜಿಟೇರಿಯನ್ ಎಲ್ಲ ಡಿಶಸ್ ಹೆಸರು ಕೇಳ್ತಾ ಇಲ್ಲ, ನಿಮಗ್ ಮಾಡಕ್ ಯಾವ್ದು ಅದೇ ಬರುತ್ತೆ? ಹೇಳದ್ನಲ್ಲ. ಇದೆಲ್ಲ ಬರುತ್ತಾ ನಿಮ್ಗೆ? ವಾವ್, ನಿಮ್ ಹೆಂಡತಿ ತುಂಬಾ ಪುಣ್ಯ ಮಾಡಿದಾರಲ್ಲ. ಅದಕ್ಕೆ ಇರೋದು. ನೀವೇನ್ ಮಾಡ್ಕೊಡ್ತೀರಾ ರವಿ ಸಂಗೀತಂಗೆ? ನಾನು ಇಷ್ಟೆಲ್ಲ ಮಾಡ್ಕೊಡ್ತೀನಿ. ಏನೆಲ್ಲ ಮಾಡ್ಕೊಡ್ತೀರಾ? ನಾನು ಏನೆಲ್ಲ ಮಾಡ್ಕೊಡ್ತೀರಾ? ಅನ್ನ ಮಾಡ್ಕೊಡ್ತೀನಿ. ಅನ್ನ ಒಂದು ಬರುತ್ತೆ. ಅದೇನು ಎಲೆಕ್ಟ್ರಿಕ್ ಕುಕ್ಕರ್ ಅಲ್ಲ ಅನ್ನನ? ಹೌದು. ಹೆಂಗ್ ಗೊತ್ತಾಯ್ತು? ಆಮೇಲೆ ಈರುಳ್ಳಿ ಹಾಕೊಳ್ಳಿ. ಇದಕ್ಕ ಈರುಳ್ಳಿ ಒಂದು ಸಾಕು. ಟೊಮೆಟೊನು ಇದಕ್ಕೆ ಹಾಕೊಳ್ಳಿ. ಖಾರದ ಪುಡಿ, ಖಾರದ ಪುಡಿ, ಎಸ್. ಪೆಪ್ಪರ್ ಪೌಡರ್, ಪೆಪ್ಪರ್ ಪೌಡರ್, ಮೆಣಸಿನ್ಕಾಯಿ ಸ್ವಲ್ಪ ಹಾಕೊಳ್ಳಿ. ಚಾಪ್ ಬೇಬಿ ಕಾರ್ನ್ ಒಂದು ಸ್ಪೂನ್ ಹಾಕೊಳ್ಳಿ. ಓಕೆ. ಅರಿಶಿನ ಒಂದು ಸ್ವಲ್ಪ ಹಾಕಿ. ಓಕೆ. ಕೊತ್ತಂಬರಿ ಸೊಪ್ಪು ಹಾಕಿ. ಸ್ವಲ್ಪ ಹಾಕಿ.
ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಸಾರಿ. ಓಕೆ, ಆಮೇಲೆ ಪುದೀನ, ಪುದೀನ, ಮತ್ತೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಆಮ್ಲೆಟ್ ಹಾಕ್ತಾರಾ? ಅದು ತುಂಬಾ ಚೆನ್ನಾಗಿರ್ತದೆ ರುಚಿ. ಓಕೆ, ನಾಟಿ ಸ್ಟೈಲು. ಸಿಟಿಲಿ ಹಾಕಲ್ಲ, ಹಳ್ಳಿ ಸೈಡ್ ಎಲ್ಲ ಹಾಕ್ತಾರೆ. ಓಕೆ. ಇದನ್ನ ಮಿಕ್ಸ್ ಅದನ್ನ ಮಾಡೋದಾ? ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಲ್ಲಿ ಹಾಕಿ, ಚಿಲ್ಲಿ ಫ್ಲೇಕ್ಸ್. ಒಂದೇ ಒಂದು ಸ್ಪೂನ್. ಇನ್ನೊಂಚೂರು ಹಾಕಿ, ಖಾರ ಇರಬೇಕು. ಮಂಡ್ಯದಲ್ಲಿ ಸ್ವಲ್ಪ ಖಾರ ಜಾಸ್ತಿ ಎಲ್ಲ ತಿನ್ನೋದು. ಸೊ ಈಗ ಏನ್ ಮಾಡ್ಬೇಕು? ಈಗ ಇದ್ರೊಳಗೆ ಹಾಕ್ಬೇಕು. ಹೌದಾ? ಈಗ ಅದು ಚಿಕನ್ ಬೆಂದಿದ್ಯಾ? ನಾವು ಬೆಂದಿದ್ದೆ ಬೆಂದಿದ್ಯಾ? ನೋಡಿ. ಇನ್ನೊಂದ್ ಚೂರ್ ಬೇಯಬೇಕು. ಓಕೆ. ಬೇಯ್ಲಿ. ಸೊ ಇದನ್ನೆಲ್ಲ ಕಂಟಿನ್ಯೂ ಮಾಡಕ್ಕಿಂತ ಮುಂಚೆ ಒಂದ್ ಕ್ವೆಶನ್ ಕೇಳ್ಬೇಕು. ನೀವು ಇಬ್ರು ಸ್ಯಾಂಡಲ್ಸ್ ಅಲ್ಲಿ ಒಬ್ರನ್ನೊಬ್ರು ಹಿಡ್ಕೊಂಡು ಹೊಡಿತಿದ್ರಂತೆ, ಯಾತಕ್ಕೆ? ಹೇಳಪ್ಪ ಹೇಳು ನೀನೆ. ನಾನು ಯಾಕೆ ಹೇಳಿ, ಇದು ಒಳ್ಳೆ ಕಥೆ. ನಾನು ಹೇಳ. ಹಾ ಹೇಳು. ನಿನ್ ಡೈರೆಕ್ಷನ್ ಚೆನ್ನಾಗಿರುತ್ತೆ ಆಕ್ಚುಲಿ, ಸ್ಕ್ರಿಪ್ಟ್ ಡೈಲಾಗು. ಮೇಡಮ್, ಸಣ್ಣದ್ರಿಂದ ಇವ್ರ ಅಮ್ಮನ್ಗೆ ನಾವು ಅವ್ನ ಮಗನ ಹೀರೋ ತರಾನೇ ನೋಡ್ತಾ ಇದ್ವಿ. ಸಣ್ಣ ಮಗುವಿಂದನು ನಾನು ನೋಡ್ದಂಗೆ ಆಲ್ಮೋಸ್ಟ್ ಅವ್ರಿಗೆ ಅವಾಗೆ ಗೊತ್ತಿತ್ತೇನೋ ನನ್ ಮಗ ಹೀರೋ ಮೇ ಬಿ ಇರ್ಬೋದೇನೋ. ನಮ್ಮಮ್ಮ ನನ್ನ ರೆಬಲ್ ತರ ಸಾಕಿದ್ರು. ಬರೀ ಒಡೆದಾಟ ಗುದ್ದಾಟ ಈ ತರ ಸಾಕ ಬಂದ್ರು. ನನಗೆ ಇವನ್ಗೂ ಫ್ರೆಂಡ್ಶಿಪ್ ಆಯ್ತು. ಇಲ್ಲಿ ವಿಷ್ಣುವರ್ಧನ್ ಅಂಬರೀಷ್ ಇದ್ರಲ್ಲ, ಹಂಗ ಆಗೋದು ನಾವು. ಅಂಬರೀಷ್ ರೆಬಲ್, ಇವ್ನು ಸಾಫ್ಟ್, ಆ ತರ. ಕೊನೆಗೆ ಏನಾಯ್ತು, ಒಂದ್ಸರಿ ನಾನು ಚೆನ್ನಾಗಿದ್ದೀನಿ ಅಂತ ನನ್ನ ಮನ್ಸಲ್ಲಿ ಎಲ್ಲ ಒಂದ್ ಕಡೆ ಕಾಡ್ತಾ ಇತ್ತು ನನಗೆ. ಅದನ್ನ ಇವನ್ ಮುಂದೆ ಹೇಳಿದೆ. ಕಾಡೋದೇನದು ಚೆನ್ನಾಗಿದೆ. ಚೆನ್ನಾಗಿದೆ. ಕಾಡ್ತಾ ಇತ್ತು, ಅದನ್ನ ಇವನ್ ಮುಂದೆ ಹೇಳಿದೆ. ಇವ್ನು ಯಾವಳು ಏನ್ ಸ್ಟೈಲ್ ಆಗಿ ಇನ್ಶರ್ಟ್ ಮಾಡ್ಕೊಂಡು ಹಂಗೆ ಹಿಂಗೆಲ್ಲ ಬರುವ. ನನ್ನ ಪಾಟಿಗೆ ನಾನು ಹೆಂಗೋ ಇದ್ರೆ ಬಿಡು ಅಂದ್ಬಿಟ್ಟು ಇವನ್ಗೂ ಕೇಳಿದ್ಲು, ನೀನ್ ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಕೆಲ ಅಂದ. ಕರೆಕ್ಟಾಗಿ ಹೊಸಳ್ಳಿ ಅಂತ ನಮ್ಮ ಮನೆ ಹತ್ರ ಇದೆ, ಅಲ್ಲಿ ಬಿಸಿಲು ಮಾರಮ್ಮನ ದೇವಸ್ಥಾನ ಅಂತಿದೆ, ಅಲ್ಲಿ ನಿಲ್ಸ್ಬಿಟ್ಟೆ ನಾನು ಸೈಕಲ್. ನಾನೇ ಚೆನ್ನಾಗಿರೋದ್ ಕಲಾ ಅಂದೆ. ಇವ್ನು ಚಪ್ಪಲಿ ತಗೋ ಹೊಡೆದಾಕ್ಬಿಟ್ಟ ನನಗೆ. ಎಲ್ಲ ನೋಡ್ತವ್ರು ನಮ್ಮ ಏರಿಯಾ ಅದು, ನಮ್ಮ ಏರಿಯಾದಲ್ಲಿ ನೀವು ಹೊಡಿತಾ ಇದೆಯಲ್ಲ ಅಂದ್ಬಿಟ್ಟು ನಾನು ತೆಗೆದು ಇವ್ನಿಗೆ ಹೊಡೆದೆ. ತಿರ್ಗಾ ಅಲ್ಲಿಂದ ಯಾಕೆ ಇಬ್ರು ಕಿತ್ತಾಡೋದು ನಡಿಲ್ಲ ಎಲ್ಲ ನೋಡ್ತವ್ರೆ ಅಂದ್ಬಿಟ್ಟು ಬೇ ಸೇರ್ಕೊಬಿಟ್ಟು ಹಂಗೆ ನಮ್ಮ ಮನೆ ಸೇರ್ಕೊಂಡು ಈ ಒದ್ದಾಟ ಗುದ್ದಾಟಗಳು ನಡೀತಾನೆ ಐತೆ. ನನಗೂ ವಯಸ್ಸಾಯ್ತು, ಅವನು ಬಂದ ಹತ್ರ. ಸೊ ಇವಾಗ ಯಾರು ಚೆನ್ನಾಗಿದ್ದಾರೆ? ಅಲ್ಲ, ಅವ್ನು ಕೊನೆಗೆ ಒಪ್ಕೊಂಡ ನಾನೇ ಚೆನ್ನಾಗಿದ್ದೀನಿ ಅಂತ. ಆಮೇಲೆ ನಾನ್ ಬೆಂಗಳೂರು ಬಂದು ಆಕ್ಟರ್ ಎಲ್ಲ ಆದ್ಮೇಲೆ ಕೆಲವು ಫ್ರೆಂಡ್ಸ್ ಎಲ್ಲ ಹೇಳೋರು, ಹೇ ಬೇಣು ನೀನ್ ಯಾಕೆ ಹೋಗ್ಲಿಲ್ಲ, ರವೀನ್ ಮಾತ್ರ ಹೋಗ್ಬಿಟ್ಟೆ ಅಂತ. ಅಷ್ಟೇ, ಏನು ಹೇಳಲ್ಲ. ನಾನು ಹೋದ್ರೆ ಅವ್ನ್ ಮುಳುಗೋಗ್ಬಿಡ್ತಾನೆ ಅಂತ ಹೋಗಿ. ಇದು ನಮ್ಮ ಜರ್ನಿ. ಆಮ್ಲೆಟ್ ಮಾಡೋಣ ಈಗ. ಸೊ ಈಗ ಆಮ್ಲೆಟ್ ಮಾಡೋಣ. ಓಕೆ, 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ಆಲಿವ್ ಆಯಿಲ್, 1 ಸ್ಪೂನ್ ಆಲಿವ್ ಆಯಿಲ್ ಹಾಕಿ, ನಿಧಾನಕ್ಕೆ ಹಾಕಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಚಿಕನ್ ಹಾಕ್ಬಿಡಿ, ಹಂಗೆ ಸ್ಪ್ರೆಡ್ ಮಾಡಿ. ಏನ್ ಚೈತ್ರ ಕಲಿತಿರೋದಾ ಇದು ಇವತ್ತು ಹೇಳಿಸ್ಕೊಂಡು ಅಥವಾ? ಇವ್ರ ಹತ್ರ ಕಲ್ತ್ಕೊಂಡು ನಾನು ಮನೆಗೆ ಹೋಗಿ ಮಾಡ್ಬೇಕು ಅಂತ. ಸೊ ಅದಕ್ಕೆ ಅವ್ನಿಗೆ ಬಿಡ್ತಾನೆ ಇಲ್ಲ ಮಾಡಕ್ಕೆ. ಓ ವಂಡರ್ಫುಲ್, ವೆರಿ ಗುಡ್, ಸೂಪರ್. ಐ ಥಿಂಕ್ ಯು ವಿಲ್ ಲೈಕ್ ಇಟ್. ಇವತ್ತು ನೀವ್ ತಿಂದು ನೋಡಿ ಹೇಳಿ. ನನ್ಗೆ ರೆಗ್ಯುಲರ್ ಇದು, ಅದ ಹೋದಾಗ್ಲೆಲ್ಲ ಅಂದ್ರೆ ನಾನ್ ಮಾಡಿರೋದನ್ನ ತಿಂದು. ನಾವಿಬ್ರು ಸೇರಿ ಇವತ್ತು ಚೈತ್ರಕ್ಕೆ ತಿನ್ಸ್ಲೇಬೇಕು ಅಂತ ಒಂದು ಪ್ರೀತಿಯಿಂದ ಮಾಡ್ತಿರೋ ಇದು. ನನಗೆ ರೆಗ್ಯುಲರ್, ಯಾವಾಗ್ಲೂ ಊರಿಗೆ ಹೋದಾಗೆಲ್ಲ. ಸೊ ಈಗ ಇದಾದ್ಮೇಲೆ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಸ್ವಲ್ಪ ಹಾಕಿ. ಅವ್ರು ಕನ್ನಡ ಅಭಿಮಾನಿ, ಸೊ ಅದಕ್ಕೆ ಕ್ಯಾಪ್ಸಿಕಮ್ಗೆ ದಪ್ಪ ಮೆಣಸಿನಕಾಯಿ ಅಂತಾನೆ ಹೇಳೋದು. ಕನ್ನಡ ಫಸ್ಟ್ ನಮ್ಮ ಜೀವ ಕನ್ನಡ, ಆಮೇಲೆ ನೆಕ್ಸ್ಟ್ ಇಂಗ್ಲಿಷ್. ಬೇರೆ ಕೇಳಿಲ್ಲ, ಬರೀ ಕನ್ನಡ ಅಷ್ಟೇ ಕೇಳಿದ್ ನಾವು. ಸ್ವಲ್ಪ ಇದಾಕಿ, ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು.